ರೈತರು ಯಾರಾದರೂ ಕಾಳುಮೆಣಸು ಬಳ್ಳಿ ಬೆಳಿಬೇಕು ಅಂತ ನೋಡ್ತಾ ಇದ್ದರೆ, ಕಾಳುಮೆಣಸು ಬಳ್ಳಿ ಬೆಳೆಯೋಕ್ಕೆ ಒಂದು ಸಪೋರ್ಟಿಂಗ್ ಟೀ ಆಗಿ ಪಯ್ಯಾಣಿ ಪ್ಲ್ಯಾಂಟ್ಸ್ಗಳನ್ನ ಯೂಸ್ ಮಾಡ್ಕೋಬೋದು. ಪಯ್ಯಾಣಿ ಪ್ಲ್ಯಾಂಟ್ಸ್ಗಳು ತುಂಬ ಫಾಸ್ಟ್ ಗ್ರೋತ್ ಇರುತ್ತೆ, ತುಂಬ ನೀರು ಕಡಿಮೆ ಪ್ರಮಾಣದ ನೀರು ಇದ್ದರೂ ಬೆಳಿಬೋದು. ಮತ್ತು ಇದು ಏನು ಬೆನಿಫಿಟ್ ಅಂದರೆ ಇದರದ್ದು ಸ್ಕಿನ್ ಬಂದ್ಬಿಟ್ಟು ತುಂಬ ರಫ್ ಇರುತ್ತೆ. ಕಾಳುಮೆಣಸು ಆರಾಮಾಗಿ ನಿಮಗೆ ಬೇಗ ಹತ್ಕೊಂಡು ಹೋಗುತ್ತೆ ಚಾನ್ಸಸ್ ಜಾಸ್ತಿ ಇರ್ತದೆ. ಅದರಿಂದಾಗಿ ಈಗ ಕಾಳುಮೆಣಸು ಬೆಳೆಯೋಕ್ಕೆ ಒಂದು ಪಯ್ಯಾಣಿ ಗಿಡ ಒಂದು ಒಳ್ಳೆ ಗಿಡ ಆಗಿ ಬರ್ತಾ ಇದೆ, ತುಂಬ ಡಿಮಾಂಡು ಬರ್ತಾ ಇದೆ. ಮತ್ತು ಒಂದೇ ವರ್ಷಕ್ಕೆ ನೀವು ಈ ವರ್ಷ ಪಯ್ಯಾಣಿ ಪ್ಲ್ಯಾಂಟೇಷನ್ ಮಾಡಿದರೆ ಅದೇ ನೆಕ್ಸ್ಟ್ ಇಯರಿಗೆ ಇದು 1 ವರ್ಷದ ಪ್ಲ್ಯಾಂಟೇಷನ್ನು. 1 ವರ್ಷದ ಪ್ಲ್ಯಾಂಟೇಷನ್ ಎಷ್ಟು ಬೆಳೆದಿದೆ ನೋಡಿ. 1 ವರ್ಷಕ್ಕೆ ನಿಮಗೆ ಕಾಳುಮೆಣಸನ್ನ ಹಚ್ಸ್ಬೋದು. ನೆಕ್ಸ್ಟ್ ಇಯರಿಗೇ ನಿಮ್ಮೊಂದು 9 ಮಂತ್ಸಿಗೆ ಕಾಳುಮೆಣಸು ಬಳ್ಳಿನ ಹಾಕ್ಕೊಂಡ್ರೆ ನಿಮಗೆ ಸೆಕೆಂಡ್ ಇಯರಿಂದ ಗಿಡ ಬಳ್ಳಿ ಹತ್ಬಿಡುತ್ತೆ. ಅದರಿಂದಾಗಿ ನಾವು ಪಯ್ಯಾಣಿ ಪ್ಲ್ಯಾಂಟ್ಸ್ಗಳನ್ನ ರೆಡಿ ಮಾಡಿ ನಾವು ಸಪ್ಲೈ ಕೊಡ್ತಾ ಇದ್ದೀವಿ. ಯಾರಾದರೂ ರೈತರು ಹೊಸದಾಗಿ ಕಾಳುಮೆಣಸು ಬಳ್ಳಿ ಹಚ್ಚೋಕ್ಕೆ ನೀವು ಯಾವುದಾದ್ರೂ ಸಪೋರ್ಟಿಂಗ್ ಟ್ರೀ ನೋಡ್ತಾ ಇದ್ದರೆ ಒಂದು ಪಯ್ಯಾಣಿ ಪ್ಲ್ಯಾಂಟ್ಸ್ ಒಂದು ಒಳ್ಳೆ ವೆರೈಟಿ ಆಗಿರುತ್ತೆ. ಯಾರಾದರೂ ರೈತರು ಪಯ್ಯಾಣಿ ಪ್ಲ್ಯಾಂಟ್ಸ್ ನೋಡ್ತಾ ಇದ್ದರೆ ನಮ್ಮನ್ನ ನರ್ಸರಿನ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ಕೊಟ್ಟಿರ್ತೀನಿ. ಹೆಚ್ಚಿನ ಮಾಹಿತಿಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.